ವಿಶಾಖಪಟ್ಟಣದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾದ ಎದುರು 9 ವಿಕೆಟ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಂಡಿದೆ. ಈ ಗೆಲುವಿನೊಂದಿಗೆ ಭಾರತ ಸೌತ್ ಆಫ್ರಿಕಾದ ವಿರುದ್ಧ ನಡೆದಂತ ಏಕದಿನ ಸರಣಿಯನ್ನ 2-1 ಅಂತರದಲ್ಲಿ ಗೆದ್ದುಕೊಂಡಿದೆ. ಇನ್ನು ಮೂರನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮಾಡಿದಂತ ಆ ಒಂದು ನಿರ್ಧಾರದಿಂದಾಗಿ ಹೇಗೆ ಸೌತ್ ಆಫ್ರಿಕಾ ತಂಡ ಮೂರನೇ ಏಕದಿನ ಪಂದ್ಯದಲ್ಲಿ ಸೋಲನ್ನ ಕಂಡಿತು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ವಿಶಾಖಪಟ್ಟಣದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತ ನಿರ್ಣಾಯಕ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಸೌತ್ ಆಫ್ರಿಕಾ ಆರಂಭದಲ್ಲಿಯೇ ರಿಕಾರ್ಟನ್ ಅವರ ವಿಕೆಟ್ ಅನ್ನ ಕಳೆದುಕೊಂಡಿತು. ಅದರ ಎರಡನೇ ವಿಕೆಟ್ಗೆ ಜೊತೆಯಾದಂತ ಟೆಂಬಾ ಬೌಮಾ ಮತ್ತು ಡಿಕಾಕ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಸೌತ್ ಆಫ್ರಿಕಾ ತಂಡವನ್ನ ಮುನ್ನಡೆಸುತ್ತಿದ್ದರು. ಇನ್ನು ಸೌತ್ ಆಫ್ರಿಕಾದ ಎದುರು ನಡೆದಂತ ಏಕದಿನ ಸರಣಿಯಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಪ್ರಸಿದ್ಧ ಕೃಷ್ಣ ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಲು ವಿಫಲರಾಗಿದ್ದರು. ಇನ್ನು ಮೂರನೇ ಏಕದಿನ ಪಂದ್ಯದಲ್ಲೂ ಕೂಡ ತಮ್ಮ ಮೊದಲ ಸ್ಪೆಲ್ ನಲ್ಲಿ ಪ್ರಸಿದ್ಧ ಕೃಷ್ಣ ತುಂಬಾನೇ ದುಬಾರಿಯಾಗಿದ್ದರು. ಮಾಡಿದ 2 ಓವರ್ನಲ್ಲಿ 27 ರನ್ ಅನ್ನ ಪ್ರಸಿದ್ಧ ಕೃಷ್ಣ ಹೊಡೆಸಿಕೊಂಡಿದ್ದರು. ಇನ್ನು ಸೌತ್ ಆಫ್ರಿಕಾ ತಂಡ ಮೂರನೇ ಏಕದಿನ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮುನ್ನಡೆಯುತ್ತಿತ್ತು. ಕ್ವಿಂಟನ್ ಡಿಕಾಕ್, ಬ್ರೀಸ್ಕಿ ಒಂದು ಭರ್ಜರಿಯಾದಂತಹ ಜೊತೆ ಆಟವನ್ನು ಆಡುತ್ತಿದ್ದರು. ಈ ಜೋಡಿಯನ್ನು ಹೇಗೆ ಬೇರ್ಪಡಿಸಬೇಕೆಂಬುದೇ ಟೀಮ್ ಇಂಡಿಯಾಕ್ಕೆ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಈ ಹಂತದಲ್ಲಿ ಟೀಮ್ ಇಂಡಿಯಾದ ನೆರವಿಗೆ ಬಂದಿತ್ತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಪ್ರಸಿದ್ಧ ಕೃಷ್ಣಗೆ ಬೌಲಿಂಗ್ ಅನ್ನು ನೀಡುವಂತೆ KL ರಾಹುಲ್ಗೆ ಹೇಳಿದರು. KL ರಾಹುಲ್ ಕೂಡ ಇವರಿಬ್ಬರ ಮಾತಿನಂತೆ ಪ್ರಸಿದ್ಧ ಕೃಷ್ಣ ಮೇಲೆ ನಂಬಿಕೆಯನ್ನಿಟ್ಟು ಬಾಲ್ ಅನ್ನ ನೀಡಿದರು. ಇನ್ನು ಪ್ರಸಿದ್ಧ ಕೃಷ್ಣ ತಮ್ಮ ಎರಡನೇ ಸ್ಪೆಲ್ ಅಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿದರು. ಪ್ರಸಿದ್ಧ ಕೃಷ್ಣಗೆ ವಿರಾಟ್ ಕೊಹ್ಲಿ ಆಗಾಗ ಬಂದು ಸರಿಯಾದ ಸಲಹೆಗಳನ್ನು ನೀಡುತ್ತಿದ್ದರು. ಇನ್ನು ವಿರಾಟ್ ಕೊಹ್ಲಿಯ ಸಲಹೆಯಂತೆ ಎರಡನೇ ಸ್ಪೆಲ್ ನಲ್ಲಿ ಒಂದು ಭರ್ಜರಿಯಾದಂತಹ ಬೌಲಿಂಗ್ ದಾಳಿಯನ್ನೇ ಪ್ರಸಿದ್ಧ ಕೃಷ್ಣ ನಡೆಸಿದರು. ಪ್ರಸಿದ್ಧ ಕೃಷ್ಣ ತಮ್ಮ ಎರಡನೇ ಸ್ಪೆಲ್ ನಲ್ಲಿ ಸೌತ್ ಆಫ್ರಿಕಾ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಗಳಾಗಿದ್ದಂತ ಬ್ರೀಸ್ಕಿ, ಎಡನ್ ಮಾಕ್ರಮ್ ಮತ್ತು ಕ್ವಿಂಟನ್ ಡಿಕಾಕ್ ಅವರ ವಿಕೆಟ್ ಅನ್ನ ಪಡೆದುಕೊಂಡು ಮಿಂಚಿದರು. ಹೀಗೆ ಈ 3 ವಿಕೆಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಸೌತ್ ಆಫ್ರಿಕಾ ತಂಡದ ರನ್ ಗತಿಗೆ ಪ್ರಸಿದ್ಧ ಕೃಷ್ಣ ಬ್ರೇಕ್ ಅನ್ನ ಹಾಕಿದರು. ಇನ್ನು ವಿರಾಟ್ ಕೊಹ್ಲಿ ತಮ್ಮ ಚಾಣಾಕ್ಷ ನಡೆಯಿಂದ ಸೌತ್ ಆಫ್ರಿಕಾ ತಂಡಕ್ಕೆ ಮೂರನೇ ಏಕದಿನ ಪಂದ್ಯದಲ್ಲಿ ಚೆಕ್ ಮೇಟ್ ಕೊಟ್ಟರು ಅಂತಾನೆ ಹೇಳಬಹುದಾಗಿದೆ.